ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಸಸ್ಯಗಳಲ್ಲಿ ಪೋಷಣೆ ಎಂಬ ಅಧ್ಯಾಯದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ವಿ. ಅದರ ಮುಂದಿನ ಭಾಗವನ್ನು ಈಗ ತಿಳಿದುಕೊಳ್ಳೋಣ. ನಾವು ಹಿಂದಿನ ತರಗತಿಯಲ್ಲಿ ಏನೇನು ಕಲ್ತ್ಕೊಂಡಿದ್ವಿ ಅಂದರೆ ಜೀವಕೋಶಗಳು. ಜೀವಕೋಶಗಳು ಅಂದರೆ ಕಟ್ಟಗಳನ್ನು ಇಟ್ಟಿಗೆಗಳಿಂದ ಕಟ್ಟಿರೋದನ್ನು ನೀವು ನೋಡೇ ಇರ್ತೀರ. ಅದೇ ರೀತಿ ಜೀವಿಗಳ ದೇಹನೂ ಕೂಡ ಜೀವಕೋಶಗಳು, ಇಂಗ್ಲೀಷ್ನಲ್ಲಿ ಅದಕ್ಕೆ ಸೆಲ್ ಅಂತಂದು ಹೇಳಿ ಕರೀತಾರೆ, ಅಂಥ ಸೂಕ್ಷ್ಮ ಘಟಕಗಳಿಂದ ರಚನೆಯಾಗಿದೆ. ಈ ಜೀವಕೋಶಗಳನ್ನು ಸೂಕ್ಷ್ಮ ದರ್ಶಕದಲ್ಲಿ ಮಾತ್ರ ನಾವು ವೀಕ್ಷಿಸೋಕ್ಕೆ ಸಾಧ್ಯ ಆಗುತ್ತೆ. ಬರಿಗಣ್ಣಿನಿಂದ ನಾವು ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜೀವಕೋಶವು ಕೋಶಪೊರೆ, ಸೆಲ್ ಮೆಂಬ್ರೇನ್ ಎಂಬ ತೆಳುವಾದ ಹೊರಪೊರೆಯಿಂದ ಆವೃತವಾಗಿದೆ. ಇಲ್ಲಿ ನಿಮಗೆ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ಎಲ್ಲ ಕೂಡ ಇದು ಏನಿದು ಕೋಶ ಪೊರೆ ಅಂದರೆ ಸೆಲ್ ಮೆಂಬ್ರೇನ್. ಹೆಚ್ಚಿನ ಜೀವಕೋಶಗಳ ಕೇಂದ್ರದಲ್ಲಿ ನ್ಯೂಕ್ಲಿಯಸ್ ಎಂಬ ಸ್ಪಷ್ಟ ಮತ್ತು ದುಂಡಾದ ರಚನೆ ಇರುತ್ತದೆ. ಇದೇ ಏನಿದು ನ್ಯೂಕ್ಲಿಯಸ್. ಇದು ಒಂದೊಂದು ಸೆಲ್, ಇವೆಲ್ಲ ಏನು ಕಾಣಿಸ್ತಾ ಇದ್ದಾವೆಲ್ಲ ಇವು ಒಂದೊಂದು ಸೆಲ್ಗಳು. ಈ ಸೆಲ್ಲಿನ ಇದು ಕೋಶಪೊರೆ, ಅದೇ ರೀತಿ ಇದು ನ್ಯೂಕ್ಲಿಯಸ್. ಅದೇ ರೀತಿ ಕೋಶದ್ರವ್ಯ ಎಂಬ ಲೋಳೆಯಂತಹ ವಸ್ತುವಿನಿಂದ ನ್ಯೂಕ್ಲಿಯಸ್ ಆವರಿಸಲ್ಪಟ್ಟಿದೆ. ಇಲ್ಲೇನು ನಿಮಗೆ ಡಾಟ್ ಡಾಟ್ ಆಗಿ ಕಾಣಿಸ್ತಾ ಇದೆಯಲ್ಲ, ಇದೇ ಏನಿದೆ ಅಂದರೆ ಲೋಳೆಯಂತಹ ರಚನೆ. ಇದನ್ನು ನಾವೇನಂತ ಕರಿತೀವಿ? ಕೋಶದ್ರವ್ಯ, ಸೈಟೋಪ್ಲಾಸಮ್ ಅಂತಂದು ಹೇಳಿ ಕರಿತೀವಿ. ಹಾಗಾದರೆ ದ್ಯುತಿ ಸಂಶ್ಲೇಷಣೆ ಯಾವ ರೀತಿ ನಡೆಯುತ್ತೆ ಸಸ್ಯಗಳಲ್ಲಿ ಅಂತ ಹೇಳಿ ನೋಡೋಣ. ದ್ಯುತಿ ಸಂಶ್ಲೇಷಣೆ ಸಸ್ಯಗಳಲ್ಲಿ ಆಹಾರ ತಯಾರಿಸುವ ಪ್ರಕ್ರಿಯೆ. ದ್ಯುತಿ ಸಂಶ್ಲೇಷಣೆ ಅಂದ್ರೇ ಏನು? ಸಸ್ಯಗಳಲ್ಲಿ ಆಹಾರವನ್ನು ತಯಾರಿಸ್ತಕ್ಕಂಥ ಪ್ರಕ್ರಿಯೆಗೆ ನಾವು ದ್ಯುತಿ ಸಂಶ್ಲೇಷಣೆ ಅಂತಂದು ಹೇಳಿ ಕರಿತೀವಿ. ಹಾಗಾದರೆ ಎಲ್ಲಿ ಈ ದ್ಯುತಿ ಸಂಶ್ಲೇಷಣೆ ನಡೆಯುತ್ತೆ ಮತ್ತು ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡೋಣ. ಎಲೆಗಳು ಸಸ್ಯಗಳ ಆಹಾರದ ಕಾರ್ಖಾನೆಗಳು. ಎಲೆಗಳನ್ನೇ ನಾವು ಏನಂತ ಕರಿತೀವಿ? ಆಹಾರದ ಕಾರ್ಖಾನೆಗಳು ಅಂತಂದು ಹೇಳಿ ಕರಿತೀವಿ. ಅಂದರೆ ಎಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಯುತ್ತೆ? ಎಲೆಗಳಲ್ಲಿನೇ ದ್ಯುತಿ ಸಂಶ್ಲೇಷಣೆ ನಡೆಯುತ್ತೆ. ಅಂದರೆ ಆಹಾರ ಅಲ್ಲೇ ತಯಾರಾಗುತ್ತೆ. ಆದ್ದರಿಂದ ಎಲ್ಲ ಕಚ್ಚಾ ವಸ್ತುಗಳು ಎಲೆಗಳಿಗೆ ತಲುಪಬೇಕು. ಎಲ್ಲ ವಸ್ತುಗಳು, ಅದಕ್ಕೇನು ಆಹಾರ ತಯಾರಿಸಲಿಕ್ಕೆ ಏನೇನು ಕಚ್ಚಾ ವಸ್ತುಗಳು ಬೇಕಲ್ವಾ, ಆ ಎಲ್ಲ ಕಚ್ಚಾ ವಸ್ತುಗಳು ಎಲ್ಲಿಗೆ ತಲುಪಬೇಕು ಅಂದರೆ ಎಲೆಗಳಿಗೆ ತಲುಪಬೇಕು. ಫಾರ್ ಎಕ್ಸಾಂಪಲ್, ನಾವೀಗ ಏನೋ ರೈಸ್ ಮಾಡಬೇಕು, ಸಾಂಬಾರು ಮಾಡಬೇಕು ಅಂದರೆ ಏನೇನೆಲ್ಲ ಕಚ್ಚಾ ವಸ್ತುಗಳನ್ನು ಬಳಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಅನ್ನ ಮಾಡಬೇಕು ಅಂದರೆ ಕಚ್ಚಾ ವಸ್ತುಗಳೇನು? ನೀರು, ಅಕ್ಕಿ, ಉಪ್ಪು, ಇವೆಲ್ಲ ಬೇಕು ತಾನೆ. ಈ ಎಲ್ಲ ಕಚ್ಚಾ ವಸ್ತುಗಳನ್ನು ಸೇರಿ ನಾವು ಹೇಗೆ ಅನ್ನವನ್ನು ತಯಾರಿಸ್ತೀವೋ ಅದೇ ರೀತಿ ಎಲೆಗಳು ಸಹ ಕೆಲವೊಂದು ಕಚ್ಚಾ ವಸ್ತುಗಳನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಯಾರಿಸ್ಕೊಳ್ತವೆ. ಯಾವ್ಯಾವು ಅಂದರೆ ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳು ಬೇರುಗಳಿಂದ ಹೀರಿಕೆಯಾಗಿ ಎಲೆಗಳಿಗೆ ಸಾಗಾಣಿಕೆಯಾಗುತ್ತವೆ. ಮಣ್ಣಿನಲ್ಲಿರ್ತಕ್ಕಂಥ ಇಲ್ಲಿ ನೋಡ್ರಿ, ನೀರು ಮತ್ತು ಖನಿಜಗಳು ಇಲ್ಲಿಂದ ಎಲೆಗಳಿಗೆ ಸಾಗಣೆ ಆಗುತ್ತವೆ. ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಎಲೆಗಳ ಮೇಲ್ಮೈನಲ್ಲಿರುವ ಸೂಕ್ಷ್ಮ ರಂಧ್ರಗಳ ಮೂಲಕ ಒಳ ಸೇರುತ್ತವೆ. ಇಲ್ಲೇನು ನೀವು ಎಲೆಯ ಒಂದು ಕತ್ತರಿಸ್ತಕ್ಕಂತಹ ರಚನೆಯನ್ನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಒಂದು ಸೂಕ್ಷ್ಮ ರಂಧ್ರಗಳು ಇರುತ್ತೆ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದೇ ಸೂಕ್ಷ್ಮ ರಂಧ್ರ. ಈ ಸೂಕ್ಷ್ಮ ರಂಧ್ರದ ಮೂಲಕ ಗಾಳಿಯಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡು ಎಲೆಗಳಿಗೆ ಸೇರುತ್ತೆ. ಈ ರಂಧ್ರಗಳು ಕಾವಲು ಕೋಶಗಳಿಂದ ಸುತ್ತುವರಿಯಲ್ಪಟ್ಟಿರುತ್ತೆ. ಈ ರಂಧ್ರಗಳಿಗೆ ಪತ್ರರಂಧ್ರಗಳು, ಇಂಗ್ಲೀಷ್ನಲ್ಲಿ ಸ್ಟೊಮ್ಯಾಟಾ ಅಂತಂದು ಹೇಳಿ ಕರೀತಾರೆ. ಈ ರಂಧ್ರಕ್ಕೆ ಏನಂತ ಕರೀತಾರೆ? ಸ್ಟೊಮ್ಯಾಟಾ ಅಥವಾ ಪತ್ರರಂಧ್ರ ಅಂತಂದು ಹೇಳಿ ಕರೆಯುತ್ತಾರೆ. ಈ ಪತ್ರರಂಧ್ರದ ಮೂಲಕನೇ ಗಾಳಿಯಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡು ಎಲೆಗಳಿಗೆ ತಲುಪೋದು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಎಲೆಯ ಅಡ್ಡಛೇದ ಅಂದರೆ ಅಡ್ಡಲಾಗಿ ಅದನ್ನು ಕತ್ತರಿಸಿರೋದು. ಇವು ಕಾವಲು ಕೋಶಗಳು. ಇದು ಏನಿದು ಇಲ್ಲಿ ಹೋಲ್ ಕಾಣಿಸ್ತಾ ಇದೆಯಲ್ಲ, ಇದೇ ಪತ್ರರಂಧ್ರ. ಇದು ಎಲೆ. ಓಕೆ. ಹಾಗಾದರೆ ಬೇರು ಹೀರಿಕೊಂಡ ನೀರು ಮತ್ತು ಖನಿಜಗಳು ಎಲೆಗಳಿಗೆ ಹೇಗೆ ತಲುಪುತ್ತವೆ?
ಬೇರು ಹಿರ್ಕೊಳ್ಳುತ್ತೆ ನೀರು ಮತ್ತು ಖನಿಜಗಳನ್ನು. ಅವು ಹೆಂಗೆ ಎಲೆಗಳಿಗೆ ಹೋಗುತ್ತೆ ಅಂತಂದು ಹೇಳಿ ನೋಡೋಣ. ಬೇರು ಕಾಂಡ, ರೆಂಬೆಗಳು ಮತ್ತು ಎಲೆಗಳ ಮೂಲಕ ಹಾದು ಹೋಗುವ ಕೊಳವೆಗಳಂತಹ ವೆಸಲ್ಗಳ ಮೂಲಕ ನೀರು ಮತ್ತು ಖನಿಜಗಳು ಎಲೆಗಳಿಗೆ ಸಾಗಾಣಿಕೆಯಾಗುತ್ತವೆ. ಸೊ ಇಲ್ಲೇನು ಬೇರು ಹಿರ್ಕೊಂಡಿರ್ತೈತಲ್ಲ, ಈ ಬೇರು ಹಿರ್ಕೊಂಡಿರ್ತಕ್ಕಂತಹ ನೀರು ಮತ್ತು ಖನಿಜಗಳು ಇಲ್ಲೇ ನಿಮಗೆ ಬ್ಲೂ ಕಲರಲ್ಲಿ ತೋರಿಸಿದ್ರಲ್ಲ ಲೈನ್ಸು, ಇದೇ ವೆಸಲ್ ಅಂದರೆ ಕೊಳವೆಯಂತಹ ರಚನೆ. ಇಲ್ಲಿಂದ ಎಲೆಗಳಿಗೆ ನೀರು ಮತ್ತು ಖನಿಜಗಳು ತಲುಪುತ್ತೆ. ಪೋಷಕಗಳು ಎಲೆಯನ್ನು ತಲುಪಲು ಬೇಕಾದ ನಿರಂತರ ಮಾರ್ಗವನ್ನು ಅವು ನಿರ್ಮಿಸಿರುತ್ತವೆ. ಸೊ ಇವು ಏನು ವೆಸಲ್ಸ್ ಇರ್ತಾವಲ್ಲ, ಇವೆಲ್ಲ ಪೋಷಕಗಳು, ಬೇರು ಹೀರ್ಕೊಂಡಿರ್ತಕ್ಕಂಥ ಎಲ್ಲ ಪೋಷಕಗಳು ಎಲೆಗಳಿಗೆ ತಲುಪಲಿಕ್ಕೆ ಸಹಾಯ ಮಾಡುತ್ತವೆ. ಎಲೆಗಳು ಆಹಾರವನ್ನು ಸಂಶ್ಲೇಷಿಸಬಲ್ಲವು, ಆದರೆ ಸಸ್ಯದ ಇತರೆ ಭಾಗಗಳಿಗೆ ಇದು ಸಾಧ್ಯವಾಗುವುದಿಲ್ಲ. ಹಾಗಾದರೆ ಎಲೆಗಳಲ್ಲಿ ಇರುವ ಅಂತಹ ವಿಶೇಷತೆ ಏನು? ನಾವು ಏನು ಹೇಳಿದ್ವಿ, ಸಸ್ಯಗಳಲ್ಲಿ ಎಲೆಗಳು ಮಾತ್ರ ಆಹಾರವನ್ನು ತಯಾರಿಸ್ತವೆ ಅಂತ ಹೇಳಿದ್ವಿ. ಹಾಗಾದರೆ ಇನ್ನೂ ಬೇರೆ ಬೇರೆ ಭಾಗಗಳಿದಾವಲ್ಲ ಸಸ್ಯಗಳಲ್ಲಿ, ಅವು ಯಾಕೆ ಆಹಾರ ತಯಾರಿಸೋದಿಲ್ಲ? ಅಂತಹ ವಿಶೇಷತೆ ಏನಿದೆ ಎಲೆಗಳಲ್ಲಿ ಅಂತ ನೋಡೋಣ. ಎಲೆಗಳು ಕ್ಲೋರೋಫಿಲ್ ಎಂಬ ಪತ್ರಹರಿತು ಎಂಬ ಹಸಿರು ವರ್ಣಿಕೆಯನ್ನು ಹೊಂದಿರುತ್ತೆ. ಕ್ಲೋರೋಫಿಲ್ ಎಂಬ ಅದನ್ನು ಕನ್ನಡದಲ್ಲಿ ಪತ್ರಹರಿತು ಅಂತಂದು ಹೇಳಿ ಕರೀತಾರೆ, ಇಂಗ್ಲೀಷ್ನಲ್ಲಿ ಕ್ಲೋರೋಫಿಲ್ ಅಂತಂದು ಹೇಳಿ ಕರೀತಾರೆ. ಇದೇನಿದು ಹಸಿರು ವರ್ಣಿಕೆ ಅಂದರೆ ಎಲೆಗಳಿಗೆ ಇದು ಹಸಿರು ಬಣ್ಣವನ್ನು ಕೊಡುತ್ತೆ ಅಂತ ಅದನ್ನು ಎಲೆಗಳು ಹೊಂದಿರುತ್ತವೆ. ಸೂರ್ಯನ ಬೆಳಕಿನಲ್ಲಿರುವ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಅದು ಎಲೆಗಳಿಗೆ ಸಹಾಯ ಮಾಡುತ್ತದೆ. ಈ ಕ್ಲೋರೋಫಿಲ್ ಏನು ಮಾಡುತ್ತದಪ್ಪ ಅಂದರೆ, ಸೂರ್ಯನ ಬೆಳಕು ಬೇಕೇ ಬೇಕು ಆಹಾರವನ್ನು ತಯಾರಿಸಲಿಕ್ಕೆ, ಹೌದಾ? ಅದರಲ್ಲಿರ್ತಕ್ಕಂಥ ಶಕ್ತಿಯನ್ನು ಇದು ಹಿಡಿದಿಟ್ಟುಕೊಳ್ಳಲು ಎಲೆಗಳಿಗೆ ಅದು ಸಹಾಯ ಮಾಡುತ್ತೆ. ಈ ಶಕ್ತಿಯು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಿಂದ ಆಹಾರವನ್ನು ಸಂಶ್ಲೇಷಿಸಲು ಬಳಕೆಯಾಗುತ್ತದೆ. ಈ ಏನು ಸೂರ್ಯನ ಶಕ್ತಿಯನ್ನು ಉಪಯೋಗಿಸಿಕೊಂಡೇ ಇದು ಕಾರ್ಬನ್ ಡೈಆಕ್ಸೈಡು ಮತ್ತು ನೀರಿನಿಂದ ಆಹಾರವನ್ನು ತಯಾರಿಸೋಕ್ಕೆ ಇದು ಬಳಕೆಯಾಗುತ್ತೆ. ಸೂರ್ಯನ ಬೆಳಕಿನಲ್ಲಿ ಆಹಾರ ಸಂಶ್ಲೇಷಣೆ ನಡೆಯುವುದರಿಂದ ಇದಕ್ಕೆ ದ್ಯುತಿ ಸಂಶ್ಲೇಷಣೆ ಅಂದರೆ ಫೋಟೋಸಿಂಥಸಿಸ್ ಅಂತಂದು ಹೇಳಿ ಕರಿತೇವೆ. ಫೋಟೋ ಅಂದರೆ ಲೈಟ್ ಮೀನ್ಸ್ ಬೆಳಕು, ಸಿಂಥಸಿಸ್ ಅಂದರೆ ಸಂಶ್ಲೇಷಣೆ. ಸೊ ಇದು ಸೂರ್ಯನ ಬೆಳಕಿನಲ್ಲೇ ಈ ಆಹಾರ ಸಂಶ್ಲೇಷಣೆ ಆಗೋದ್ರಿಂದ ನಾವು ಇದನ್ನು ದ್ಯುತಿ ಸಂಶ್ಲೇಷಣೆ ಅಂತಂದು ಹೇಳಿ ಕರಿತೀವಿ. ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆ ನಡೆಯಲು ಏನೇನು ಬೇಕಂದರೆ ಕ್ಲೋರೋಫಿಲ್, ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು, ಇವು ಅತ್ಯವಶ್ಯಕವಾಗಿರ್ತಕ್ಕಂತಹ ಕಚ್ಚಾ ವಸ್ತುಗಳು. ಏನೇನು ಬೇಕು ದ್ಯುತಿ ಸಂಶ್ಲೇಷಣೆ ನಡೆಯಲು? ಕ್ಲೋರೋಫಿಲ್, ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಇದು ಭೂಮಿಯ ಮೇಲಿನ ಒಂದು ವಿಶಿಷ್ಟ ಪ್ರಕ್ರಿಯೆಯಾಗಿದೆ. ಎಲೆಗಳಿಂದ ಹೀರಿಕೆಯಾದ ಸೌರಶಕ್ತಿಯು ಸಸ್ಯಗಳಲ್ಲಿ ಆಹಾರದ ರೂಪದಲ್ಲಿ ಸಂಗ್ರಹಿಸಲ್ಪಡುತ್ತದೆ. ಸೊ ಎಲೆಗಳಿಂದ ಏನು ಹೀರಿಕೆಯಾಗಿರ್ತೈತಲ್ಲ ಸೂರ್ಯನ ಶಕ್ತಿ, ಅದು ಸಸ್ಯಗಳಲ್ಲಿ ಯಾವ ರೂಪದಲ್ಲಿ ಸಂಗ್ರಹಿಸಲ್ಪಡುತ್ತದೆ ಅಂದರೆ ಆಹಾರದ ರೂಪದಲ್ಲಿ ಸಂಗ್ರಹಿಸಲ್ಪಡುತ್ತೆ. ಸೌರಶಕ್ತಿಯು ಎಲ್ಲ ಜೀವಿಗಳಿಗೂ ಶಕ್ತಿಯ ಮೂಲ ಆಕಾರವಾಗಿದೆ. ಅಂದರೆ ಸೌರಶಕ್ತಿ ಇದ್ರೇ ಸಸ್ಯಗಳು ಆಹಾರವನ್ನು ತಯಾರಿಸುತ್ತವೆ, ಅಂದರೆ ಸಸ್ಯಗಳು ಬದುಕುತ್ತೆ. ಸಸ್ಯಗಳು ಬದುಕಿದ್ರೇ ನಾವು ಸಹ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಂದರೆ ನಾವು ಜೀವಿಸಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಸೌರಶಕ್ತಿನ ಏನಂತ ಕರಿತೀವಿ? ಶಕ್ತಿಯ ಮೂಲ ಆಕಾರ ಅಂತಂದು ಹೇಳಿ ಕರಿತೀವಿ. ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆ ಇಲ್ಲದೆ ಯಾವುದೇ ಆಹಾರ ನಮಗೆ ದೊರೆಯುವುದಿಲ್ಲ. ಬಹುತೇಕ ಎಲ್ಲ ಜೀವಿಗಳ ಉಳಿವು ಸಸ್ಯಗಳು ತಯಾರಿಸಿದ ಆಹಾರವನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವಲಂಬಿಸಿದೆ. ನಾನು ಮೊದಲನೇ ವಿಡಿಯೋದಲ್ಲೇ ಹೇಳಿದ್ದೀನಿ ಯಾವ ರೀತಿ ಎಲ್ಲ ಜೀವಿಗಳು ಆಹಾರಕ್ಕಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಸ್ಯಗಳನ್ನು ಅವಲಂಬಿಸಿದವು ಅಂತಂದು ಹೇಳಿ. ಜೊತೆಗೆ ಎಲ್ಲ ಜೀವಿಗಳು ಬದುಕುಳಿಯಲು ಅತ್ಯವಶ್ಯಕವಾದ ಆಕ್ಸಿಜನ್ ದ್ಯುತಿ ಸಂಶ್ಲೇಷಣೆಯಲ್ಲಿ ಉತ್ಪತ್ತಿಯಾಗುತ್ತದೆ. ಸೊ ನಾವು ಉಸಿರಾಟ ಮಾಡಬೇಕು ಅಂದರೆ ನಮಗೇನು ಬೇಕು? ಆಕ್ಸಿಜನ್ನು ಬೇಕೇ ಬೇಕು. ಆಕ್ಸಿಜನ್ ಇಲ್ಲ ಅಂದರೆ ನಾವು ಉಸಿರಾಟ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ.
ಸೊ ಈ ಆಕ್ಸಿಜನ್ ಯಾವುದರಿಂದ ಉತ್ಪತ್ತಿಯಾಗುತ್ತೆ ಅಂದರೆ ದ್ಯುತಿಸಂಶ್ಲೇಷಣ ಕ್ರಿಯೆಯಿಂದ. ದ್ಯುತಿಸಂಶ್ಲೇಷಣೆ ಇಲ್ಲದೆ ಭೂಮಿ ಮೇಲೆ ಜೀವದ ಇರುವಿಕೆ ಸಾಧ್ಯನೇ ಇಲ್ಲ. ಅದೇ ಇವಾಗಲೇ ಹೇಳಿದ್ನಲ್ಲ, ಆಕ್ಸಿಜನ್ ಇಲ್ಲ ಅಂದರೆ ಯಾವುದೇ ಜೀವಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ದ್ಯುತಿಸಂಶ್ಲೇಷಣ ಪ್ರಕ್ರಿಯೆಯಲ್ಲಿ ಕ್ಲೋರೋಫಿಲ್ ಹೊಂದಿರುವ ಎಲೆಗಳ ಜೀವಕೋಶಗಳು ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟ್ಗಳನ್ನು ಸಂಶ್ಲೇಷಿಸುತ್ತವೆ. ಹಾಗಾದರೆ ಇವು ಏನು ದ್ಯುತಿಸಂಶ್ಲೇಷಣೆ ಕ್ರಿಯೆಯಿಂದ ಆಹಾರ ತಯಾರಾಗುತ್ತೆ ಅಂತ ಹೇಳಿದೆ. ಹಾಗಾದರೆ ಆಹಾರ ಅದು ಎಲ್ಲಿ ಶೇಖರಣೆ ಆಗುತ್ತೆ, ಯಾವ ರೂಪದಲ್ಲಿರುತ್ತೆ ಅದು ಅಂತಂದರೆ ಈ ಕಾರ್ಬೋಹೈಡ್ರೇಟ್ ಅನ್ನೋ ರೂಪದಲ್ಲಿ ಆಹಾರ ಶೇಖರಣೆ ಆಗಿರುತ್ತೆ. ಈ ಪ್ರಕ್ರಿಯೆ ಏನಂದರೆ ದ್ಯುತಿಸಂಶ್ಲೇಷಣ ಪ್ರಕ್ರಿಯೆಯನ್ನು ಈ ಒಂದು ಸಮೀಕರಣದಿಂದ ನಾವು ಸೂಚಿಸ್ಬೋದು. ಅಂದರೆ ಕಾರ್ಬನ್ ಡೈಆಕ್ಸೈಡು ಮತ್ತು ನೀರನ್ನು ಬಳಸ್ಕೊಂಡು, ಯಾವುದರ ಸಹಾಯದಿಂದ, ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ ಸಹಾಯದಿಂದ ಇದು ಏನಾಗುತ್ತೆ, ಇವನ್ನ ಬಳಸ್ಕೊಂಡು ಏನಾಗುತ್ತೆ, ನಮಗೆ ಏನೇನು ಬಿಡುಗಡೆ ಆಗುತ್ತೆ ಅಂದರೆ ಆಹಾರ ರೂಪದಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಗಾಳಿಯ ರೂಪದಲ್ಲಿ ಆಕ್ಸಿಜನ್ ಬಿಡುಗಡೆ ಆಗುತ್ತೆ ನಮಗೆ. ಇದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಕ್ರಿಯೆ. ಸೊ ನಮಗೆ ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡಿಬೇಕು ಅಂದರೆ ಏನೇನು ಬೇಕು, ಕಾರ್ಬನ್ ಡೈಆಕ್ಸೈಡು ಮತ್ತು ನೀರು ಬೇಕೇ ಬೇಕು. ಯಾವುದರ ಸಹಾಯದಿಂದ ಈ ದ್ಯುತಿಸಂಶ್ಲೇಷಣೆ ನಡೆಯುತ್ತೆ, ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ ಇದ್ದರೆ ಮಾತ್ರ ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ, ಅದನ್ನು ಉಪಯೋಗಿಸ್ಕೊಂಡು. ಸೊ ಹಾಗಾದರೆ ಈ ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ ಏನು ಬಿಡುಗಡೆ ಆಗುತ್ತೆ ಅಂದರೆ ಕಾರ್ಬೋಹೈಡ್ರೇಟು ಮತ್ತು ಆಕ್ಸಿಜನ್. ಅಂದರೆ ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ಈಗ ಅನ್ನ ಮಾಡಬೇಕು ಅಂದರೆ ನಾನು ಏನು ಹೇಳಿದೆ, ಅಕ್ಕಿ, ನೀರು, ಉಪ್ಪು ಮತ್ತೇನು ಬೆಂಕಿ ಬೇಕು ತಾನೇ ನಮಗೆ, ಅದನ್ನು ಬೇಯಿಸಬೇಕು ಅಂತಂದರೆ. ಸೊ ಅವಾಗೇನು ಉತ್ಪತ್ತಿ ಆಗುತ್ತೆ, ನಮಗೆ ರೆಡಿಯಾಗಿ ಅನ್ನ ಬರುತ್ತೆ. ನಾವು ಅದನ್ನು ಅಕ್ಕಿ ಅಂತ ಕರೆಯಲ್ಲ, ನೀರು ಅಂತ ಕರೆಯಲ್ಲ, ಅಥವಾ ಉಪ್ಪು ಅಂತ ಕರೆಯಲ್ಲ. ಟೋಟಲಾಗಿ ಏನಂತ ಕರಿತೀವಿ, ಅನ್ನ ಅಂತಂದು ಹೇಳಿ ಕರಿತೀವಿ. ಅದೇ ರೀತಿ ಇಲ್ಲಿ ನಾವು ಏನಂತ ಕರಿತೀವಿ, ಆಹಾರನ ಕಾರ್ಬೋಹೈಡ್ರೇಟ್ ಅಂತ ಹೇಳಿ ಕರಿತೀವಿ. ಸೊ ಭೂಮಿ ಹುಟ್ಟಿದಾಗ ಯಾವ ರೀತಿ ಇತ್ತು ಗಾಳಿ ಅಂತಂದು ಹೇಳಿ ನೋಡೋಣ. ಈಗ ಭೂಮಿ ಹುಟ್ಟಿದಾಗ ಆಕ್ಸಿಜನ್ನೇ ಇರಲಿಲ್ಲ ನೋಡಿರಿ. ಭೂಮಿ ಏನು ಮೊದಲಿಗೆ ಹುಟ್ಟುತ್ತಲ್ಲ ಆವಾಗ ಆಕ್ಸಿಜನ್ನೇ ಇದ್ದಿಲ್ವಂತೆ. ಹಾಗಾದ್ರೆ ಆಕ್ಸಿಜನ್ ಹೆಂಗೆ ಬಂತು? ದ್ಯುತಿಸಂಶ್ಲೇಷಣೆ ಕ್ರಿಯೆಯಿಂದ ಬರುವ ಅನಿಲ ಯಾವುದು? ಹಾಗಾದರೆ ಇವಾಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ. 2.7 ಬಿಲಿಯನ್ನಿಂದ 2.8 ಬಿಲಿಯನ್ ವರ್ಷಗಳ ಹಿಂದೆ ನೀರಿನಲ್ಲಿ ಇದ್ದ ಸೈನೋಬ್ಯಾಕ್ಟೀರಿಯಾ ಎಂಬ ಸೂಕ್ಷ್ಮ ಜೀವಿಗಳು ಬಂದು ದ್ಯುತಿಸಂಶ್ಲೇಷಣೆಯನ್ನು ನಡೆಸಿದವು. ಕಾರ್ಬೋಹೈಡ್ರೇಟ್ಗಳನ್ನು ಉತ್ಪಾದಿಸಲು ಸೂರ್ಯನ ಬೆಳಕು, ನೀರು ಮತ್ತು ಇಂಗಾಲದ ಡೈಆಕ್ಸೈಡ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸಿ ಆಮ್ಲಜನಕವನ್ನು ಬಿಡುಗಡೆ ಮಾಡಿದವು. ಸೊ ಮೊಟ್ಟ ಮೊದಲ ಬಾರಿಗೆ ಯಾರು ದ್ಯುತಿಸಂಶ್ಲೇಷಣ ಕ್ರಿಯೆಯನ್ನು ನಡೆಸ್ತಾರೆ ಅಂದರೆ ಈ ಒಂದು ಸೈನೋಬ್ಯಾಕ್ಟೀರಿಯಾ. ಇದರಿಂದನೇ ಫಸ್ಟ್ ದ್ಯುತಿಸಂಶ್ಲೇಷಣೆ ನಡೆಯಿತು. ಅದರಿಂದ ಅವು ಏನು ಮಾಡಿದವು, ಕಾರ್ಬೋಹೈಡ್ರೇಟನ್ನು ಉತ್ಪಾದಿಸಿದವು. ಹೇಗೆ? ಸೂರ್ಯನ ಬೆಳಕು, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡನ್ನ ಉಪಯೋಗಿಸ್ಕೊಂಡು ಅವು ಏನು ಮಾಡಿದವು, ಮತ್ತು ಆಕ್ಸಿಜನನ್ನು ಬಿಡುಗಡೆ ಮಾಡಿದವು. ಈ ಸೈನೋಬ್ಯಾಕ್ಟೀರಿಯಾ ದ್ಯುತಿಸಂಶ್ಲೇಷಣಾ ಕ್ರಿಯೆ ಮತ್ತು ಇನ್ನಿತರ ಕಾರಣಗಳಿಂದ ಆಕ್ಸಿಜನ್ 21% ಆಗಲು 1 ಬಿಲಿಯನ್ ವರ್ಷಗಳು ಬೇಕಾಯಿತು. ಭೂಮಿ ಮೇಲೆ ಆಕ್ಸಿಜನ್ ಇಲ್ಲ ಅಂತ ಹೇಳಿದ್ವಿ ನಾವು ಹೌದಾ ಮೊದಲಿಗೆ. ಸೊ ಅದು 21% ಆಗಬೇಕಂದ್ರೆ ಎಷ್ಟು ವರ್ಷಗಳು ಬೇಕಾಯಿತು? 1 ಬಿಲಿಯನ್ ವರ್ಷಗಳು ಬೇಕಾದವು. ಆವಾಗ ಮಾತ್ರ ಏನಾಯಿತು, ಭೂಮಿಯಲ್ಲಿ 21% ಆಕ್ಸಿಜನ್ ಇರಲಿಕ್ಕೆ ಸಾಧ್ಯ ಆಯಿತು. ಈ ಆಕ್ಸಿಜನ್ ಇದ್ದ ವಾಯುವಿನಲ್ಲಿ ಅನೇಕ ನೆಲ ಸಸ್ಯಗಳು, ಪ್ರಾಣಿಗಳು ವಿಕಾಸವಾದವು. ಆವಾಗ ಆಕ್ಸಿಜನ್ ಯಾವಾಗ ಭೂಮಿ ಮೇಲೆ ಉತ್ಪತ್ತಿ ಆಯ್ತಲ್ಲ ಫಸ್ಟ್ಗೆ, ಆಮೇಲೆ ಎಲ್ಲ ಸಸ್ಯಗಳು ಮತ್ತು ಪ್ರಾಣಿಗಳು ಹುಟ್ಕೊಂಡ್ವು. ನೆಲದ ಮೇಲೆ ಬೆಳೆಯುವ ಬಹುಕೋಶ ಸಸ್ಯಗಳಾಗಿ ನಂತರ ಅನೇಕ ಪ್ರಾಣಿ ಸಂಕುಲ ಬಂದು ಕಡೆಗೆ ವಿಕಾಸವಾದದ್ದು ಮಾನವ. ಇದನ್ನು ಹೇಗೆ ಮಾನವ ವಿಕಾಸ ಆದನ ಅಂತಂದೇಳಿ ನೀವು ಮುಂದಿನ ತರಗತಿಗಳಲ್ಲಿ ಕಲಿತೀರ. ಸೊ ಫಸ್ಟ್ಗೆ ಈ ಸೈನೋಬ್ಯಾಕ್ಟೀರಿಯಾನೇ ದ್ಯುತಿಸಂಶ್ಲೇಷಣ ಕ್ರಿಯೆ ನಡೆಸಿತು. ಅದರಿಂದನೇ ನಮಗೆ ಆಕ್ಸಿಜನ್ ಸಿಕ್ತು. ಅಂದರೆ ಭೂಮಿ ಮೇಲೆ ಆಕ್ಸಿಜನ್ ದೊರೀತು. ಈ ಆಕ್ಸಿಜನ್ ಜಾಸ್ತಿ ಆದಂಗೆ ಏನು ಮಾಡೋದು, ಎಲ್ಲ ಮತ್ತೆ ಬೇರೆ ಬೇರೆಯಾಗಿರ್ತಕ್ಕಂಥ ಸಸ್ಯಗಳು, ಪ್ರಾಣಿಗಳು ವಿಕಾಸ ಆಗ್ತಾ ಬಂದು ಕೊನೆಗೆ ಮಾನವನು ಕೂಡ ವಿಕಾಸ ಆದ. ಈ ಪ್ರಕ್ರಿಯೆಯಲ್ಲಿ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ. ಕಾರ್ಬೋಹೈಡ್ರೇಟ್ಗಳು ಅಂತಿಮವಾಗಿ
ಪಿಷ್ಟವಾಗಿ ಪರಿವರ್ತನೆಯಾಗುತ್ತವೆ. ಅಂದರೆ ಈ ಕಾರ್ಬೋಹೈಡ್ರೇಟೇ ಏನು ಆಹಾರ ಅಂತ ಹೇಳಿದ್ವಲ್ಲ, ಇದು ಯಾವ ರೂಪದಲ್ಲಿ ಪರಿವರ್ತನೆ ಆಗುತ್ತೆ ಅಂದರೆ ಪಿಷ್ಟ ಅಂದರೆ ಸ್ಟಾರ್ಚ್. ನಾವು ಡೈರೆಕ್ಟಾಗಿ ಏನು ತಿಂತೀವಲ್ಲ ಸಸ್ಯಗಳಿಂದ, ಅದು ಏನದು ಪಿಷ್ಟವನ್ನೇ ನಾವು ತಿನ್ನೋದು. ಸಸ್ಯಗಳಲ್ಲಿರ್ತಕ್ಕಂಥ ಆಹಾರ ಯಾವುದು ಕಾರ್ಬೋಹೈಡ್ರೇಟ್, ಅದು ಯಾವ ರೂಪದಲ್ಲಿರುತ್ತೆ ಪಿಷ್ಟದ ರೂಪದಲ್ಲಿ ಅಂದರೆ ಸ್ಟಾರ್ಚ್ ರೂಪದಲ್ಲಿರುತ್ತೆ, ಅದನ್ನೇ ನಾವು ತಿನ್ನೋದು. ಎಲೆಗಳಲ್ಲಿರುವ ಪಿಷ್ಟವು ದ್ಯುತಿ ಸಂಶ್ಲೇಷಣೆ ಉಂಟಾಗಿದೆ ಎಂಬುದನ್ನು ಸೂಚಿಸುತ್ತದೆ. ಪಿಷ್ಟವು ಕೂಡ ಒಂದು ಕಾರ್ಬೋಹೈಡ್ರೇಟ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಯಾವ ರೀತಿ ದ್ಯುತಿ ಸಂಶ್ಲೇಷಣೆ ನಡೆಯುತ್ತೆ ಅನ್ನೋದನ್ನು ಈ ಚಿತ್ರದಲ್ಲಿ ತೋರಿಸಿದ್ದಾರೆ ನೋಡಿರಿ. ಸೂರ್ಯನ ಬೆಳಕಿನಲ್ಲಿರುವ ಶಕ್ತಿಯನ್ನು ಉಪಯೋಗಿಸಿಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಉಪಯೋಗಿಸ್ಕೊಂಡು ಅದು ಏನು ಬಿಡುಗಡೆ ಮಾಡುತ್ತೆ, ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತೆ. ಎಲೆಗಳಲ್ಲಿರುವ ಕ್ಲೋರೋಫಿಲ್ಲನ್ನು ಸಹ ಅದು ಉಪಯೋಗಿಸ್ಕೊಳ್ಳುತ್ತೆ. ಬೇರುಗಳಿಂದ ನೀರು ಮತ್ತು ಖನಿಜಗಳು ಹೀರಿಕೆಯಾಗಿ ಅವು ಎಲೆಗಳಿಗೆ ತಲುಪುತ್ತೆ. ಇದೆಲ್ಲದರಿಂದ ಏನು ಉತ್ಪತ್ತಿ ಆಯಿತು, ಆಕ್ಸಿಜನ್ನು ಉತ್ಪತ್ತಿ ಆಯಿತು. ಅದೇ ರೀತಿ ಆಹಾರದ ರೂಪದಲ್ಲಿ ಕಾರ್ಬೋಹೈಡ್ರೇಟ್ ಅಂದರೆ ಪಿಷ್ಟ ಆಗಿ ಸಹ ಎಲೆಗಳಲ್ಲಿ ಅದು ಶೇಖರಣೆ ಆಯಿತು. ಹಾಗಾದರೆ ಈ ಕೆಲವೊಂದು ಎಲೆಗಳು ನೋಡಿರಿ, ಗಾಢ ಕೆಂಪು, ನೇರಳೆ ಅಥವಾ ಕಂದು ಬಣ್ಣಗಳಿಂದ ಇರ್ತವೆ. ಸೊ ಅಂಥ ಎಲೆಗಳು, ಕೆಲವೊಂದು ಸಸ್ಯಗಳ ಎಲೆಗಳು ಈ ರೀತಿ ಕಲರ್ ಇರ್ತವೆ. ಹಾಗಾದ್ರೆ ಅವು ದ್ಯುತಿ ಸಂಶ್ಲೇಷಣೆಯನ್ನು ನಡೆಸ್ತವ ಅಂದರೆ ನಾವು ಏನು ಹೇಳಿದ್ವಿ, ದ್ಯುತಿ ಸಂಶ್ಲೇಷಣೆ ನಡೆಸಬೇಕು ಅಂದರೆ ಕ್ಲೋರೋಫಿಲ್ ಬೇಕೇ ಬೇಕು ಅಂತ ಹೇಳಿದ್ವಿ. ಸೊ ಕ್ಲೋರೋಫಿಲ್ ಇತ್ತು ಅಂದರೆ ಎಲೆಗಳು ಯಾವ ಕಲರ್ ಬರ್ತವೆ, ಹಸಿರು ಕಲರ್ ಬರ್ತವೆ. ಆದರೆ ಇಲ್ಲಿ ಬೇರೆ ಕಲರೇ ಇದೆ, ಅಂದರೆ ಕೆಂಪು ಬಣ್ಣ, ನೇರಳೆ, ಕಂದು ಬಣ್ಣ ಇದಾವೆ ಎಲೆಗಳು. ಹಾಗಾದರೆ ಇವು ಯಾವ ರೀತಿ ದ್ಯುತಿ ಸಂಶ್ಲೇಷಣೆ ನಡೆಸ್ತವೋ ಏನಿಲ್ವೋ ಅಂತಂದು ಹೇಳಿ ನೋಡೋಣ. ಹಸಿರಲ್ಲದ ಎಲೆಗಳಲ್ಲೂ ಕ್ಲೋರೋಫಿಲ್ ಇರುತ್ತೆ. ಸೊ ಏನದು ಹಸಿರೇ ಇರಬೇಕು ಅಂತ ಇಲ್ಲ, ಅದು ಬೇರೆ ಕಲರಲ್ಲಿ ಇದ್ರೂ ಅದು ಏನು ಮಾಡುತ್ತೆ, ಅದರಲ್ಲಿ ಕ್ಲೋರೋಫಿಲ್ ಇರುತ್ತೆ. ಸೊ ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದಾರೆ ನೋಡಿರಿ ಯಾವ್ಯಾವ ಕಲರ್ ಇದೆ, ಬೇರೆ ಬೇರೆ ಕಲರ್ ಇರ್ತಕ್ಕಂಥ ಎಲೆಗಳಿದ್ದಾವೆ. ಸೊ ಹೆಚ್ಚು ಪ್ರಮಾಣದ ಕೆಂಪು, ಕಂದು ಮತ್ತು ಇತರ ವರ್ಣಕಗಳು ಪಿಗ್ಮೆಂಟ್ಸ್ ಅಂತ ಏನು ಕರಿತೀವಿ, ಅಂದರೆ ಅದು ಎಲೆಗಳಿಗೆ ತಮ್ಮ ಬಣ್ಣವನ್ನು ಕೊಡುತ್ತೆ. ಅಂಥ ಪಿಗ್ಮೆಂಟ್ಸ್ ಏನಿರ್ತಾವೆ ಅಂದರೆ ಅವು ಹಸಿರು ಬಣ್ಣವನ್ನು ಮರೆ ಮಾಡಿರ್ತವೆ ಅಷ್ಟೇ. ಇಂತಹ ಎಲೆಗಳಲ್ಲಿಯೂ ಕೂಡ ದ್ಯುತಿ ಸಂಶ್ಲೇಷಣೆ ನಡೆಯುತ್ತೆ. ಅವು ಏನು ಮಾಡ್ತವೆ, ವರ್ಣಕವನ್ನು ಜಾಸ್ತಿ ಇಟ್ಕೊಂಡು, ಈ ಕೆಂಪು ವರ್ಣಕ ಜಾಸ್ತಿ ಇದ್ದು ಹಸಿರು ಬಣ್ಣವನ್ನು ಅದು ಏನು ಮಾಡುತ್ತೆ, ಮರೆ ಮಾಡುತ್ತೆ. ಸೊ ಅಂದರೆ ಪ್ರತಿಯೊಂದು ಎಲೆಯಲ್ಲೂ ಸಹ ಕ್ಲೋರೋಫಿಲ್ ಇದ್ದೇ ಇರುತ್ತೆ. ಅವು ಸಹ ಏನು ಮಾಡುತ್ತೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುತ್ತವೆ. ಸೊ ಇಲ್ಲಿವರೆಗೂ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಮಸ್ಕಾರ.